ಓಂ ಶಾಂತಿ. ಶಿವಭಗವಾನುವಾಚ. ಪ್ರಾತಃ ಮುರಳಿ ದಿನಾಂಕ 24/12/2020 ಬಾಬ್ದಾದ ಮಧುಬನ್. ಮಧುರ ಮಕ್ಕಳೇ, ಈ ದೇಹರೂಪಿ ಗೊಂಬೆಯು ಆತ್ಮರೂಪಿ ಚೈತನ್ಯ ಕೀಲಿಯಿಂದ ನಡೆಯುತ್ತಿದೆ. ನೀವು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ, ಆಗ ನಿರ್ಭಯರಾಗಿ ಬಿಡುತ್ತೀರಾ. ಪ್ರಶ್ನೆ: ಆತ್ಮವು ದೇಹದ ಜೊತೆ ಆಟವಾಡುತ್ತಾ ಕೆಳಗೆ ಬಂದಿದೆ, ಆದ್ದರಿಂದ ಆ ದೇಹಕ್ಕೆ ಯಾವ ಹೆಸರನ್ನು ಕೊಡುತ್ತೀರಾ? ಉತ್ತರ ಆಗಿದೆ, ಕೀಲುಗೊಂಬೆ. ಹೇಗೆ ಡ್ರಾಮಾದಲ್ಲಿ ಕೀಲುಗೊಂಬೆ ಆಟವನ್ನು ತೋರಿಸುತ್ತಾರೆ, ಅದೇ ರೀತಿ ನೀವಾತ್ಮಗಳು ಕೂಡ ಕೀಲುಗೊಂಬೆಯ ತರಹ 5000 ವರ್ಷಗಳಲ್ಲಿ ಆಟವನ್ನು ಆಡುತ್ತಾ ಆಡುತ್ತಾ ಕೆಳಗೆ ಬಂದು ಬಿಟ್ಟಿದ್ದೀರಾ. ತಂದೆಯು ನೀವು ಕೀಲುಗೊಂಬೆಗಳಿಗೆ ಮೇಲೇರುವಂತಹ ಮಾರ್ಗವನ್ನು ತಿಳಿಸಲು ಬಂದಿದ್ದಾರೆ. ನೀವೀಗ ತಂದೆಯ ಶ್ರೀಮತದ ಕೀಲಿಯನ್ನು ಉಪಯೋಗಿಸಿ ಆಗ ಮೇಲೆ ಹೊರಟು ಹೋಗುತ್ತೀರಾ. ಗೀತೆ. ಸಭೆಯಲ್ಲಿ ಜ್ಯೋತಿ ಬೆಳಗಿತು. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ. ಯಾವಾಗ ಯಾರದೇ ನಡವಳಿಕೆಯು ಸರಿಯಿಲ್ಲದೇ ಇದ್ದರೆ ಅವರ ತಂದೆ ತಾಯಿಯು ಬಹುಶಃ ಈಶ್ವರನೇ ಮತವನ್ನು ಕೊಡಬೇಕೆಂದು ಹೇಳಿಬಿಡುತ್ತಾರೆ. ಆದರೆ ನಿಜವಾಗಿಯೂ ಈಶ್ವರನೇ ಮತ ಕೊಡುವರೆಂದು ಅವರಿಗೆ ತಿಳಿದೇ ಇಲ್ಲ. ಆದರೂ ಹೇಳುತ್ತಾರೆ, ನೀವು ಮಕ್ಕಳಿಗೆ ಈಗ ಈಶ್ವರ್ಯ ಶ್ರೀಮತ ಸಿಗುತ್ತಿದೆ. ಅಂದರೆ ಆತ್ಮಿಕ ತಂದೆಯು ಮಕ್ಕಳಿಗೆ ಶ್ರೇಷ್ಠರಾಗಲು ಶ್ರೇಷ್ಠ ಮತವನ್ನು ಕೊಡುತ್ತಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಾ, ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತಿದ್ದೇವೆ ಎಂದು. ತಂದೆಯು ನಮಗೆ ಎಷ್ಟು ಶ್ರೇಷ್ಠವಾದಂತಹ ಮತವನ್ನು ಕೊಡುತ್ತಿದ್ದಾರೆ. ನಾವು ಆ ತಂದೆಯ ಶ್ರೀಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವವರು ಅವರೇ ತಂದೆ ಆಗಿದ್ದಾರೆ ಎಂಬುದು ಸಿದ್ಧವಾಗುತ್ತದೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದರು ಎಂದು ಸಿಕ್ಕರು ಹಾಡುತ್ತಾರೆ. ಅಂದಾಗ ಅವಶ್ಯವಾಗಿ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹ ಮತವನ್ನು ಕೊಡುತ್ತಾರೆ. ಏಕ್ ಓಂಕಾರ, ಕರ್ತ, ಪುರುಷ, ನಿರ್ಭಯ ಹೀಗೆಲ್ಲ ಹೇಳುತ್ತಿರುತ್ತಾರೆ. ಅವರ ಮಹಿಮೆಯೂ ಕೂಡ ಈ ರೀತಿ ಇದೆ. ಅಂದರೆ ನೀವೆಲ್ಲರೂ ಕೂಡ ನಿರ್ಭಯರಾಗಿ ಬಿಡುತ್ತೀರಾ. ತಮ್ಮನ್ನು ತಾವು ಆತ್ಮ ಎಂದು ತಿಳಿಯುತ್ತಿದ್ದೀರಲ್ಲವೇ. ಆತ್ಮಕ್ಕೆ ಯಾವುದೇ ಭಯ ಎಂಬುದು ಇರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನಿರ್ಭಯರಾಗಿ. ನಿಮಗೆ ಭಯ ಎಲ್ಲಿಂದ ಬರುವುದು? ನಿಮಗೆ ಯಾವುದೇ ಭಯವಿಲ್ಲ. ನೀವು ತಮ್ಮ ಮನೆಯಲ್ಲಿ ಕುಳಿತಿದ್ದರೂ ಕೂಡ ತಂದೆಯ ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ ಇರುತ್ತೀರಿ. ಈಗ ಶ್ರೀಮತ ಯಾರದು? ಯಾರು ಕೊಡುತ್ತಿದ್ದಾರೆ? ಈ ಮಾತುಗಳು ಗೀತೆಯಲ್ಲಂತೂ ಬರೆದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಾ. ಶಿವ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನೀವು ಪತಿತರಾಗಿ ಬಿಟ್ಟಿದ್ದೀರಾ. ಈಗ ಪಾವನರಾಗಲು ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಪುರುಷೋತ್ತಮರಾಗುವಂತಹ ಮೇಳವು ಸಂಗಮಯುಗದಲ್ಲಿ ಮಾತ್ರವೇ ನಡೆಯುತ್ತದೆ. ಅನೇಕರು ಬಂದು ಶ್ರೀಮತವನ್ನು ತೆಗೆದುಕೊಳ್ಳುತ್ತಾರೆ. ಇದಕ್ಕೆ ಈಶ್ವರನ ಜೊತೆ ಮಕ್ಕಳ ಮೇಳವೆಂದು ಹೇಳಲಾಗುತ್ತದೆ. ಈಶ್ವರನು ನಿರಾಕಾರನಾಗಿದ್ದಾರೆ. ಆತ್ಮಗಳು ನೀವು ನಿರಾಕಾರಿಗಳಾಗಿದ್ದೀರಾ. ನಾವೆಲ್ಲ ಆತ್ಮಗಳಾಗಿದ್ದೇವೆ ಎಂಬುದನ್ನು ಪಕ್ಕಾ ಅಭ್ಯಾಸ ಮಾಡಿಕೊಳ್ಳಬೇಕು. ಹೇಗೆ ಆಟದ ಗೊಂಬೆಗೆ ಕೀಲಿಯನ್ನು ಹಾಕಿದಾಗ ಅದು ನರ್ತನ ಮಾಡತೊಡಗುತ್ತದೆ, ಅದೇ ರೀತಿ ಆತ್ಮವು ಕೂಡ ಈ ದೇಹರೂಪಿ ಗೊಂಬೆಯ ಕೀಲಿಯಾಗಿದೆ. ಇದರಲ್ಲಿ ಆತ್ಮವು ಇಲ್ಲದೆ ಹೋದರೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಚೈತನ್ಯ ಗೊಂಬೆಗಳಾಗಿದ್ದೀರಾ. ಗೊಂಬೆಗೆ ಕೀಲಿ ಹಾಕದೇ ಇದ್ದರೆ ಅದು ಕೆಲಸ ಮಾಡುವುದಿಲ್ಲ, ನಿಂತು ಹೋಗುತ್ತದೆ. ಆತ್ಮವು ಸಹ ಚೈತನ್ಯ ಕೀಲಿ ಕೈ ಆಗಿದೆ ಮತ್ತು ಇದು ಅವಿನಾಶಿಯಾಗಿದೆ, ಅಮರ ಕೀಲಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಆತ್ಮವನ್ನೇ ನೋಡುತ್ತೇನೆ. ಆತ್ಮವೇ ಕೇಳುತ್ತದೆ. ಇದನ್ನು ಪಕ್ಕಾ ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಈ ಚಾಬಿ ಇಲ್ಲದೆ, ಅಂದರೆ ಕೀಲಿ ಇಲ್ಲ ಎಂದರೆ ದೇಹ ನಡೆಯಲು ಸಾಧ್ಯವಿಲ್ಲ. ಇದಕ್ಕೂ ಅವಿನಾಶಿ ಚಾಬಿಯು ಸಿಕ್ಕಿದೆ. 5000 ವರ್ಷಗಳವರೆಗೆ ಈ ಚಾಬಿಯು ಕೆಲಸ ಮಾಡುತ್ತದೆ. ಅಂದರೆ ಕೀಲಿಯು ಕೆಲಸ ಮಾಡುತ್ತದೆ. ಇದು ಚೈತನ್ಯ ಕೀಲಿ ಆಗಿರುವ ಕಾರಣ ಈ ಸೃಷ್ಟಿ ಚಕ್ರವು ಸುತ್ತುತ್ತಲೇ ಇರುತ್ತದೆ. ಇವು ಚೈತನ್ಯ ಗೊಂಬೆಗಳಾಗಿವೆ. ತಂದೆಯೂ ಸಹ ಚೈತನ್ಯ ಆತ್ಮ ಆಗಿದ್ದಾರೆ.
ಯಾವಾಗ ಈ ಕೀಲಿಯು ಪೂರ್ಣ ಆಗಿಬಿಡುತ್ತದೆಯೋ, ಅಂದರೆ ಶಕ್ತಿಯು ಕಡಿಮೆ ಆಗುತ್ತದೆಯೋ, ಆಗ ತಂದೆಯು ಹೊಸದಾಗಿ ಯುಕ್ತಿಯನ್ನು ತಿಳಿಸುತ್ತಾರೆ. ಅಂದರೆ ನನ್ನನ್ನು ನೆನಪು ಮಾಡುವುದರಿಂದ ಮತ್ತೆ ಈ ಕೀಲಿಯು ಕೆಲಸ ಮಾಡತೊಡಗುತ್ತದೆ. ಅಂದರೆ ಆತ್ಮವು ತಮೋ ಪ್ರಧಾನತೆಯಿಂದ ಸತೋಪ್ರಧಾನ ಆಗಿಬಿಡುವುದು. ಹೇಗೆ ಮೋಟಾರ್ನಲ್ಲಿ ಪೆಟ್ರೋಲ್ ಸಮಾಪ್ತಿಯಾದಾಗ ಮತ್ತೆ ಅದಕ್ಕೆ ತುಂಬಿಸಲಾಗುತ್ತದೆ ಅಲ್ಲವೇ? ಅದೇ ರೀತಿ ನಮ್ಮಲ್ಲಿ ಹೇಗೆ ಪೆಟ್ರೋಲ್ ತುಂಬಿಸಿಕೊಳ್ಳಬೇಕೆಂಬುದನ್ನು ನೀವು ಆತ್ಮಗಳು ಈಗ ತಿಳಿದುಕೊಳ್ಳುತ್ತಿದ್ದೀರಾ. ಬ್ಯಾಟರಿಯು ಖಾಲಿ ಆದಾಗ ಮತ್ತೆ ಅದರಲ್ಲಿ ಚಾರ್ಜ್ ಮಾಡಲಾಗುತ್ತದೆ ಅಲ್ಲವೇ? ಬ್ಯಾಟರಿಯು ಖಾಲಿಯಾದಾಗ ಅದರಲ್ಲಿ ಬೆಳಕು ಕಡಿಮೆ ಆಗಿಬಿಡುತ್ತದೆ. ಈಗ ನೀವು ಆತ್ಮರೂಪಿ ಬ್ಯಾಟರಿಯು ತುಂಬುತ್ತದೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಂಬುತ್ತಾ ಹೋಗುತ್ತದೆ. 84 ಜನ್ಮಗಳ ಚಕ್ರವನ್ನು ಸುತ್ತಿ ಬ್ಯಾಟರಿಯು ಖಾಲಿಯಾಗಿಬಿಟ್ಟಿದೆ. ಸತೋ ರಜೋ ತಮೋದಲ್ಲಿ ಬಂದುಬಿಟ್ಟಿದೆ. ಈಗ ತಂದೆಯು ಪುನಃ ಕೀಲಿಯನ್ನು ಕೊಡಲು ಅಥವಾ ಬ್ಯಾಟರಿಯನ್ನು ತುಂಬಿಸಲು ಬಂದಿದ್ದಾರೆ. ಚಾರ್ಜ್ ಇಲ್ಲ ಎಂದರೆ ಮನುಷ್ಯರು ಏನಾಗಿಬಿಡುತ್ತಾರೆ? ಆದ್ದರಿಂದ ಈಗ ತಂದೆಯ ನೆನಪಿನಿಂದಲೇ ಆತ್ಮರೂಪಿ ಬ್ಯಾಟರಿಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಇದಕ್ಕೆ ಮಾನವರೂಪಿ ಬ್ಯಾಟರಿ ಎಂದು ಹೇಳಲಾಗುವುದು. ತಂದೆಯು ತಿಳಿಸುತ್ತಾರೆ, ನನ್ನೊಂದಿಗೆ ಯೋಗವನ್ನು ಹಿಡಿ. ಈ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ. ಸದ್ಗತಿದಾತ ತಂದೆಯು ಅವರೊಬ್ಬರೇ ಆಗಿದ್ದಾರೆ. ಈಗ ನಿಮ್ಮ ಬ್ಯಾಟರಿಯು ಈ ರೀತಿ ತುಂಬುತ್ತದೆ. ಅದರಿಂದ 84 ಜನ್ಮಗಳವರೆಗೆ ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೀರಾ. ಹೇಗೆ ಡ್ರಾಮಾದಲ್ಲಿ ತೊಗಲು ಗೊಂಬೆಗಳು ನರ್ತಿಸುತ್ತಿರುತ್ತವೆ ಅಲ್ಲವೇ? ನೀವಾತ್ಮಗಳು ಸಹ ಹೀಗೆ ತೊಗಲು ಗೊಂಬೆಗಳ ಸಮಾನ ಇದ್ದೀರಾ. ಮೇಲಿನಿಂದ ಇಳಿಯುತ್ತಾ 5000 ವರ್ಷಗಳಲ್ಲಿ ಒಮ್ಮೆಲೆ ಕೆಳಗೆ ಬಂದು ಬಿಟ್ಟಿದ್ದೀರಾ. ಮತ್ತೆ ತಂದೆಯು ಬಂದು ಮೇಲೇರಿಸುತ್ತಾರೆ. ಅದಂತೂ ಒಂದು ಆಟದ ಗೊಂಬೆ ಆಗಿದೆ. ತಂದೆಯು ಅದರ ಉದಾಹರಣೆಯನ್ನ ನೀಡಿ ನಿಮಗೆ ಏರುವ ಕಲೆ ಹಾಗೂ ಇಳಿಯುವ ಕಲೆಯ ಅರ್ಥವನ್ನು ತಿಳಿಸಿಕೊಡುತ್ತಿದ್ದಾರೆ. ಇದು 5000 ವರ್ಷಗಳ ಮಾತಾಗಿದೆ. ಶ್ರೀಮತದಿಂದ ನಮಗೆ ಕೀಲಿಯು ಸಿಗುತ್ತಿದೆ. ಇದರಿಂದ ನಾವು ಪೂರ್ಣ ಸತೋಪ್ರಧಾನರಾಗಿ ಬಿಡುತ್ತೇವೆ. ನಂತರ ಇಡೀ ಪಾತ್ರವನ್ನು ಪುನರಾವರ್ತಿಸುತ್ತೇವೆ ಎಂಬುದನ್ನು ತಿಳಿದುಕೊಂಡಿದ್ದೀರಾ. ಇದು ತಿಳಿಯುವ ಮತ್ತು ಅನ್ಯರಿಗೆ ತಿಳಿಸುವಂತಹ ಶ್ರೇಷ್ಠವಾದಂತಹ ಜ್ಞಾನ ಆಗಿದೆ. ಎಷ್ಟು ಸಹಜವಾದಂತಹ ಮಾತುಗಳಾಗಿದೆ. ಆದರೂ ತಂದೆಯು ತಿಳಿಸುತ್ತಾರೆ, ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದರೋ ಅವರು ಮಾತ್ರವೇ ತಿಳಿದುಕೊಳ್ಳುತ್ತಾರೆ. ನೀವು ಎಷ್ಟಾದರೂ ತಲೆಕೆಡಿಸಿಕೊಳ್ಳಿ, ಅವರು ಅದಕ್ಕಿಂತ ಹೆಚ್ಚಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ತಂದೆಯಂತೂ ಎಲ್ಲರಿಗೂ ಸಮಾನಾಗಿ ತಿಳುವಳಿಕೆಯನ್ನು ನೀಡುತ್ತಾರೆ. ನೀವು ಎಲ್ಲಿ ಬೇಕಾದರೂ ತಂದೆಯನ್ನು ನೆನಪು ಮಾಡಬಹುದಾಗಿದೆ. ಬಲೆ ಸಮ್ಮುಖದಲ್ಲಿ ಬ್ರಾಹ್ಮಣಿ ಇಲ್ಲದಿದ್ದರೂ ಸಹ ನೀವು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬಹುದು. ಏಕೆಂದರೆ ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ನಿಮಗೆ ತಿಳಿದಿದೆ. ಅಂದ ಮೇಲೆ ಆ ತಂದೆಯ ನೆನಪಿನಲ್ಲಿ ಕುಳಿತು ಬಿಡಬೇಕಾಗಿದೆ. ಬೇರೆಯವರು ನಿಮ್ಮನ್ನು ವಿಶೇಷವಾಗಿ ಕೂರಿಸುವ ಅವಶ್ಯಕತೆ ಇಲ್ಲ. ತಿನ್ನುತ್ತಿದ್ದರು, ಕುಡಿಯುತ್ತಿದ್ದರು, ಸ್ನಾನ ಮಾಡುತ್ತಿದ್ದರು, ಇತ್ಯಾದಿ ಏನೇ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ತಂದೆಯ ನೆನಪಿನಲ್ಲಿದ್ದುಕೊಂಡೇ ಮಾಡಬೇಕು. ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಸ್ವಲ್ಪ ಸಮಯಕ್ಕಾಗಿ ನಿಮ್ಮ ಸಮ್ಮುಖದಲ್ಲಿ ಅನ್ಯರು ನೆನಪು ಮಾಡಿಸಲು ಕುಳಿತುಕೊಳ್ಳುತ್ತಾರೆ ಹಾಗೆಂದು ಹೇಳಿ ಅವರು ಯಾವಾಗಲೂ ನಿಮಗೆ ಸಹಯೋಗ ನೀಡುತ್ತಾರೆ ಎಂದಲ್ಲ. ಪ್ರತಿಯೊಬ್ಬರೂ ತಮಗೆ ತಾವು ಸಹಯೋಗವನ್ನು ಕೊಟ್ಟುಕೊಳ್ಳಬೇಕಾಗಿದೆ. ಹೀಗೆ ಮಾಡಿ ಆಗ ನಿಮ್ಮದು ದೈವಿ ಬುದ್ಧಿ ಆಗುವುದು ಎಂದು ಈಶ್ವರನಂತೂ ಮತ ನೀಡುತ್ತಿದ್ದಾರೆ. ತಂದೆಯು ಇದನ್ನು ಒತ್ತು ಕೊಟ್ಟು ಹೇಳುತ್ತಾರೆ. ಶ್ರೀಮತವನ್ನು ಎಲ್ಲರಿಗೂ ಕೊಡುತ್ತಿರುತ್ತಾರೆ. ಇಷ್ಟಂತೂ ಅವಶ್ಯಕವಾಗಿದೆ. ಕೆಲವರ ಬುದ್ಧಿಯು ತಣ್ಣಗಾಗಿದೆ, ಕೆಲವರದು ತೀಕ್ಷ್ಣವಿದೆ. ಪಾವನ ತಂದೆಯ ಜೊತೆ ನಿಮ್ಮ ಬುದ್ಧಿಯೋಗವನ್ನು ಜೋಡಿಸಲಿಲ್ಲ ಎಂದರೆ ಬ್ಯಾಟರಿಯ ಚಾರ್ಜ್ ಆಗುವುದಿಲ್ಲ. ತಂದೆಯ ಶ್ರೀಮತವನ್ನು ಪಾಲಿಸಲು ಸಾಧ್ಯವಿಲ್ಲ. ಯೋಗವು ಇಡಿಸುವುದೇ ಇಲ್ಲ. ತಮ್ಮ ಬ್ಯಾಟರಿಯು ತುಂಬುತ್ತಾ ಹೋಗುತ್ತದೆ ಎಂಬುದನ್ನು ನೀವೀಗ ಅನುಭವ ಮಾಡುತ್ತೀರಾ. ತಮೋಪ್ರಧಾನರಿಂದ ಸತೋಪ್ರಧಾನರಂತೂ ಖಂಡಿತ ಆಗಬೇಕಾಗಿದೆ. ಈ ಸಮಯದಲ್ಲಿ ನಿಮಗೆ ಪರಮಾತ್ಮನ ಶ್ರೀಮತ ಸಿಗುತ್ತಿದೆ. ಇದನ್ನು ಪ್ರಪಂಚದವರು ಸ್ವಲ್ಪವೂ ತಿಳಿದಿಲ್ಲ. ನನ್ನ ಮತದಿಂದ ನೀವು ದೇವತೆಗಳಾಗಿ ಬಿಡುತ್ತೀರಾ ಎಂದು ತಂದೆಯು ತಿಳಿಸುತ್ತಾರೆ. ಇದಕ್ಕಿಂತಲೂ ಶ್ರೇಷ್ಠ ಮತವು ಮತ್ಯಾವುದೂ ಇಲ್ಲ. ಸತ್ಯಯುಗದಲ್ಲಿಯೂ ಈ ಜ್ಞಾನ ಇರುವುದಿಲ್ಲ. ಇದು ಸೃಷ್ಟಿಯ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವ ಶಿವತಂದೆಯು ಸಂಗಮಯುಗದಲ್ಲಿ ಮಾತ್ರವೇ ಬರುತ್ತಾರೆ. ನಂತರ ಇದರ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಹಬ್ಬಗಳನ್ನು ಆಚರಿಸುತ್ತಾ ಬರುತ್ತೀರಲ್ಲವೇ? ದಸರಾ ಹಬ್ಬವನ್ನು ಆಚರಿಸುತ್ತಾರೆ. ವಾಸ್ತವದಲ್ಲಿ ಶಿವತಂದೆಯು ಯಾವಾಗ ಬರುತ್ತಾರೆಯೋ ಆಗ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಂದರೆ ದಶಕಂಠ ರಾವಣನ ಸಂಹಾರವಾಗುತ್ತದೆ.
5,000 ವರ್ಷಗಳ ನಂತರ ಪ್ರತಿಯೊಂದು ಮಾತುಗಳು ಪುನರಾವರ್ತನೆಯಾಗುತ್ತದೆ. ತಾವೀಗ ಮಕ್ಕಳಿಗೆ ಈ ಈಶ್ವರಿಯ ಮತ ಅಂದರೆ ತಂದೆಯ ಶ್ರೀಮತವು ಸಿಗುತ್ತಿದೆ. ಇದರಿಂದ ನೀವು ಶ್ರೇಷ್ಠರಾಗುತ್ತೀರಾ. ನೀವಾತ್ಮಗಳು ಸತೋಪ್ರಧಾನರಾಗಿದ್ದಂತಹವರು ಮತ್ತೆ ಕೆಳಗಿಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನರು, ಭ್ರಷ್ಟರಾಗಿ ಬಿಟ್ಟಿದ್ದೀರಾ. ನಂತರ ತಂದೆಯು ಬಂದು ಜ್ಞಾನ ಮತ್ತು ಯೋಗವನ್ನು ಕಲಿಸಿ ಸತೋಪ್ರಧಾನ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಮತ್ತು ನೀವು ಏಣಿಯನ್ನು ಹೇಗೆ ಕೆಳಗಿಳಿಯುತ್ತೀರಾ ಎಂಬುದನ್ನು ಕೂಡ ತಂದೆಯು ತಿಳಿಸುತ್ತಾರೆ. ಈ ನಾಟಕವು ಹೀಗೆ ನಡೆಯುತ್ತಾ ಇರುತ್ತದೆ. ಇದರ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ಶಿವತಂದೆಯು ತಿಳಿಸಿದ್ದಾರೆ ಅಂದ ಮೇಲೆ ಈಗ ತಮಗೆ ಸ್ಮೃತಿ ಬಂದಿದೆ ಅಲ್ಲವೇ? ಪ್ರತಿಯೊಬ್ಬರ ಜನ್ಮದ ಕಥೆಯನ್ನಂತೂ ತಿಳಿಸಲು ಸಾಧ್ಯವಿಲ್ಲ. ಓದಿ ತಿಳಿಸಲು ಅದನ್ನು ಬರೆಯಲು ಆಗುವುದೂ ಇಲ್ಲ. ಇದನ್ನು ತಂದೆಯು ತಿಳಿಸಿಕೊಡುತ್ತಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ. ನಂತರ ನೀವೇ ದೇವತೆಗಳಾಗಬೇಕಾಗಿದೆ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಹೀಗೆ 3 ಧರ್ಮಗಳನ್ನು ನಾನು ಸ್ಥಾಪನೆ ಮಾಡುತ್ತೇನೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ನಾವು ತಂದೆಯ ಮೂಲಕ ಬ್ರಾಹ್ಮಣ ವಂಶದವರು ಆಗುತ್ತಿದ್ದೇವೆ ಎಂದು. ನಂತರ ಸೂರ್ಯವಂಶಿ, ನಂತರ ಚಂದ್ರವಂಶಿಗಳು ಆಗುತ್ತೇವೆ ಎಂದು ತಮಗೀಗ ತಿಳಿವಳಿಕೆ ಬಂದಿದೆ. ಯಾರು ಅನುತ್ತೀರ್ಣರಾಗುತ್ತಾರೋ ಅವರು ಚಂದ್ರವಂಶದಲ್ಲಿ ಬರುತ್ತಾರೆ. ಯಾವುದರಲ್ಲಿ ಅನುತ್ತೀರ್ಣ? ಯೋಗದಲ್ಲಿ ಜ್ಞಾನವನ್ನಂತೂ ಬಹಳ ಸಹಜ ಮಾಡಿ ತಿಳಿಸಿದ್ದೇನೆ. ಹೇಗೆ ನೀವು 84 ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಇದ್ದೀರಾ ಎಂದು ಎಲ್ಲ ತಿಳಿಸಿದ್ದೇನೆ. ಇದನ್ನು ಮನುಷ್ಯರು 84 ಲಕ್ಷ ಜನ್ಮಗಳು ಎಂದು ಹೇಳಿಬಿಡುತ್ತಾರೆ. ಅಂದಾಗ ಎಷ್ಟು ದೂರ ತೆಗೆದುಕೊಂಡು ಹೋಗಿದ್ದಾರೆ. ಈಗ ತಮಗಂತೂ ಈಶ್ವರಿಯ ಮತ ಸಿಗುತ್ತಿದೆ. ಈಶ್ವರನು 1 ಬಾರಿ ಮಾತ್ರವೇ ಬರುತ್ತಾರೆ. ಅಂದ ಮೇಲೆ ಆ ತಂದೆಯ ಶ್ರೀಮತವು 1 ಬಾರಿ ಮಾತ್ರವೇ ಸಿಗುವುದು. ದೇವಿ ದೇವತಾ ಧರ್ಮವಿತ್ತು ಸತ್ಯಯುಗದಲ್ಲಿ. ಅವಶ್ಯವಾಗಿ ಅವರಿಗೆ ಈಶ್ವರಿಯ ಮತ ಸಿಕ್ಕಿತ್ತು ಅಂದ ಮೇಲೆ ಅದಕ್ಕೆ ಮೊದಲು ಸಂಗಮಯುಗವಿತ್ತು. ತಂದೆಯು ಬಂದು ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಾರೆ. ನೀವೀಗ ಪರಿವರ್ತನೆ ಆಗುತ್ತಿದ್ದೀರಾ. ಈ ಸಮಯದಲ್ಲಿ ನಿಮ್ಮನ್ನು ಶಿವ ತಂದೆಯು ಪರಿವರ್ತನೆ ಮಾಡುತ್ತಾರೆ. ಕಲ್ಪಕಲ್ಪವೂ ನಾವು ಪರಿವರ್ತನೆ ಆಗುತ್ತಾ ಬಂದಿದ್ದೇವೆ, ಪರಿವರ್ತನೆ ಆಗುತ್ತಲೇ ಇರುತ್ತೇವೆ ಎಂದು ನೀವು ಹೇಳುತ್ತೀರಾ. ಇದು ಚೈತನ್ಯ ಬ್ಯಾಟರಿ ಆಗಿದೆ ಅಲ್ಲವೇ? ಅದು ಜಡವಾಗಿದೆ. ಮಕ್ಕಳಿಗೆ ಅರ್ಥವಾಗಿದೆ. 5,000 ವರ್ಷಗಳ ನಂತರ ಶಿವ ತಂದೆಯು ಬಂದಿದ್ದಾರೆ ಎಂದು ತಮಗೀಗ ತಿಳಿವಳಿಕೆ ಬಂದಿದೆ. ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ಕೊಡುತ್ತಾರೆ. ಸರ್ವಶ್ರೇಷ್ಠ ಭಗವಂತನ ಮತವೂ ಸಿಗುತ್ತಿದೆ. ಇದರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ. ನಿಮ್ಮ ಬಳಿ ಯಾರೇ ಬಂದರೂ ಸಹ ಈ ರೀತಿ ತಿಳಿಸಿ, ನೀವು ಈಶ್ವರನ ಸಂತಾನರಾಗಿದ್ದೀರಲ್ಲವೇ? ಹೀಗೆ ಪ್ರಶ್ನೆ ಮಾಡಿ. ಈಶ್ವರನು ಶಿವತಂದೆ ಆಗಿದ್ದಾರೆ ಎಂದು, ತಂದೆ ಆಗಿದ್ದಾರೆ ಎಂದು ತಿಳಿಸಿ. ಹಾಗಾಗಿಯೇ ಶಿವ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತದೆ. ಅವರು ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರಿಗೆ ತಮ್ಮದೇ ಆದಂತಹ ದೇಹ ಇಲ್ಲ ಅಂದ ಮೇಲೆ ಯಾರ ಮೂಲಕ ಮತವನ್ನು ಕೊಡುತ್ತಾರೆ? ನೀವು ಸಹ ಆತ್ಮಗಳೇ ಆಗಿದ್ದೀರಾ. ದೇಹದ ಮೂಲಕ ಮಾತನಾಡುತ್ತಿದ್ದೀರಲ್ಲವೇ? ಈ ದೇಹವಿಲ್ಲದೆ ಆತ್ಮವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ನಿರಾಕಾರ ತಂದೆಯೂ ಸಹ ಹೇಗೆ ಬರುವರು? ರಥದಲ್ಲಿ ಬರುತ್ತಾರೆ ಎಂದು ಮಹಿಮೆ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಥೆಗಳನ್ನು ಬರೆದಿಟ್ಟಿದ್ದಾರೆ. ತ್ರಿಮೂರ್ತಿಗಳನ್ನು ಸೂಕ್ಷ್ಮವತನದಲ್ಲಿ ತೋರಿಸಿದ್ದಾರೆ. ಇವೆಲ್ಲವೂ ಸಾಕ್ಷಾತ್ಕಾರದ ಮಾತುಗಳಾಗಿವೆ. ರಚನೆ ಎಲ್ಲವೂ ಕೂಡ ಇಲ್ಲಿಯೇ ಇದೆ ಅಲ್ಲವೇ? ಅಂದ ಮೇಲೆ ರಚಯಿತ ಶಿವ ತಂದೆಯೂ ಸಹ ಇಲ್ಲಿಯೇ ಬರಬೇಕಾಗುತ್ತದೆ. ಪತಿತ ಪ್ರಪಂಚದಲ್ಲಿಯೇ ಬಂದು ಪಾವನರನ್ನಾಗಿ ಮಾಡಬೇಕಾಗಿದೆ. ಇಲ್ಲಿ ಮಕ್ಕಳನ್ನು ಡೈರೆಕ್ಟ್ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಇದನ್ನು ತಿಳಿದುಕೊಳ್ಳುತ್ತಾರೆ. ಆದರೂ ಸಹ ಜ್ಞಾನವು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ, ಯಾರಿಗೂ ತಿಳಿಸಿಕೊಡುವುದಿಲ್ಲ. ಶ್ರೀಮತವನ್ನು ತೆಗೆದುಕೊಳ್ಳಲಿಲ್ಲ ಎಂದರೆ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಸಾಧ್ಯವೇ ಇಲ್ಲ. ಯಾರು ತಿಳಿದುಕೊಳ್ಳುವುದೇ ಇಲ್ಲವೋ ಅವರೇನು ಪದವಿಯನ್ನು ಪಡೆಯಲು ಸಾಧ್ಯ? ಎಷ್ಟು ಸರ್ವಿಸನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ. ತಂದೆಯು ತಿಳಿಸುತ್ತಿದ್ದಾರೆ, ತಮ್ಮ ಮೂಳೆಯನ್ನು ಸೇವೆಯಲ್ಲಿ ತೊಡಗಿಸಬೇಕಾಗಿದೆ. ಆಲ್ರೌಂಡರ್ ಸೇವಾ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಆಲ್ರೌಂಡರ್ ಸೇವೆಯನ್ನು ಮಾಡಬೇಕಾಗಿದೆ. ತಂದೆಯ ಸೇವೆಯಲ್ಲಿ ನಾವು ನಮ್ಮ ಮೂಳೆಗಳನ್ನು ಸವಿಸುವುದಕ್ಕೂ ತಯಾರಿದ್ದೇವೆ. ಅನೇಕ ಮಕ್ಕಳು ಸರ್ವೀಸಿಗಾಗಿ ಚಡಪಡಿಸುತ್ತಿರುತ್ತಾರೆ. ಬಾಬಾ, ನಮ್ಮನ್ನು ಈ ಬಂಧನದಿಂದ ಬಿಡಿಸಿ ನಾವು ಸರ್ವೀಸ್ನಲ್ಲಿ ತೊಡಗಬೇಕಾಗಿದೆ ಎಂದು ಕೇಳುತ್ತಾರೆ. ಇದರಿಂದ ಅನೇಕರ ಕಲ್ಯಾಣ ಆಗುವುದು ಎಂದು ಹೇಳುತ್ತಿರುತ್ತಾರೆ. ಇಡೀ ಪ್ರಪಂಚವಂತೂ ಸ್ಥೂಲ ಸೇವೆ ಮಾಡುತ್ತಿರುತ್ತದೆ. ಅದರಿಂದಂತೂ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದೀರಾ. ಈಗ ಈ ಆತ್ಮಿಕ ಸೇವೆಯಿಂದ ಏರುವ ಕಲೆ ಆಗುತ್ತದೆ. ಹಾಗಾಗಿ ಈ ಸರ್ವೀಸಿನಲ್ಲಿ ತೊಡಗಿಕೊಳ್ಳಿ.
ಇಂತಹವರು ನಮಗಿಂತ ಹೆಚ್ಚು ಸರ್ವಿಸ್ ಮಾಡುತ್ತಾರೆ ಎಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬಹುದಾಗಿದೆ. ಸೇವಾದಾರಿ ಒಳ್ಳೆಯ ಮಕ್ಕಳಿದ್ದರೆ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಬಲ್ಲರು. ತರಗತಿಯಲ್ಲಿ ನಂಬರ್ ವಾರ್ ಕುಳಿತುಕೊಳ್ಳುತ್ತಾರೆ. ಆದರೆ ಇಲ್ಲಂತೂ ನಂಬರ್ ವಾರ್ ಕುಳ್ಳಿರಿಸಲು ಆಗುವುದಿಲ್ಲ. ಏಕೆಂದರೆ ಆಘಾತವಾಗಿ ಬಿಡುತ್ತದೆ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳಬಹುದಲ್ಲವೇ? ಸರ್ವಿಸ್ ಮಾಡದಿದ್ದರೆ ಅವಶ್ಯವಾಗಿ ಪದವಿಯೂ ಕೂಡ ಕಡಿಮೆ ಆಗಿಬಿಡುವುದು. ಪದವಿಗಳು ನಂಬರ್ ವಾರ್ ಬಹಳಷ್ಟಿವೆ ಅಲ್ಲವೇ? ಆದರೆ ಅದು ಸುಖಧಾಮ, ಈ ಜಗತ್ತು ದುಃಖಧಾಮವಾಗಿದೆ. ಸತ್ಯಯುಗದಲ್ಲಿ ಯಾವುದೇ ಕಾಯಿಲೆ ಮುಂತಾದ್ದು ಇರುವುದಿಲ್ಲ. ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ. ಸರ್ವಿಸ್ ಮಾಡಲಿಲ್ಲ ಎಂದರೆ ನಾವು ಬಹಳ ಕಡಿಮೆ ಪದವಿಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳಿ. ಸರ್ವೀಸಿನಿಂದಲೇ ಪದವಿ ಸಿಗುತ್ತದೆ ಅಂದಾಗ ತಮ್ಮನ್ನ ತಾವು ಈಗ ಪರಿಶೀಲನೆ ಮಾಡಿಕೊಳ್ಳಿ. ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನ ಅರಿತುಕೊಂಡಿದ್ದೀರಲ್ಲವೇ? ಮಮ್ಮ ಬಾಬರವರು ಸಹ ಸರ್ವಿಸ್ ಮಾಡುತ್ತಾ ಬಂದಿದ್ದಾರೆ. ಒಳ್ಳೊಳ್ಳೆಯ ಮಕ್ಕಳು ಇದ್ದಾರೆ, ಬಲೆ ನೌಕರಿಯಲ್ಲಿಯೂ ಇದ್ದಾರೆ. ಅಂತಹವರಿಗೆ ಹೇಳಲಾಗುತ್ತದೆ, ಅರ್ಧ ಸಮಯ ರಜೆ ತೆಗೆದುಕೊಂಡಾದರೂ ಸರ್ವಿಸನ್ನು ಮಾಡಿ, ಪರವಾಗಿಲ್ಲ. ಯಾರು ತಂದೆಯ ಹೃದಯದಲ್ಲಿರುತ್ತಾರೋ ಅವರು ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ. ಅದೇ ರೀತಿ ವಿಜಯಮಾಲೆಯಲ್ಲಿ ಬಂದು ಬಿಡುತ್ತಾರೆ. ತಂದೆಗೆ ಅರ್ಪಣೆ ಆಗುತ್ತಾರೆ, ಸರ್ವಿಸನ್ನು ಮಾಡುತ್ತಾರೆ. ಕೆಲವರು ಭಲೆ ಅರ್ಪಣೆ ಆಗುತ್ತಾರೆ, ಆದರೆ ಸರ್ವಿಸ್ ಮಾಡುವುದಿಲ್ಲ. ಅಂತಹವರ ಪದವಿ ಕಡಿಮೆ ಆಗುತ್ತದೆ. ಶ್ರೀಮತದಿಂದ ಈ ರಾಜಧಾನಿ ಸ್ಥಾಪನೆ ಆಗುತ್ತದೆ. ಈ ರೀತಿ ಎಂದಾದರೂ ಕೇಳಿದ್ದೀರಾ? ಅಥವಾ ವಿದ್ಯೆಯಿಂದ ರಾಜಧಾನಿ ಸ್ಥಾಪನೆ ಆಗುತ್ತದೆ ಎಂಬುದನ್ನು ಎಂದಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಹಾ, ದಾನ ಪುಣ್ಯ ಮಾಡುವುದರಿಂದ ಬಲೆ ರಾಜನ ಮನೆಯಲ್ಲಿ ಜನ್ಮ ಪಡೆಯಬಹುದು. ಆದರೆ ವಿದ್ಯೆಯಿಂದ ರಾಜ್ಯ ಪದವಿಯನ್ನು ಪಡೆದ ಮಾತನ್ನು ಎಂದೂ ಯಾರೂ ಕೇಳಿರುವುದಿಲ್ಲ, ಯಾರಿಗೂ ತಿಳಿದೂ ಇಲ್ಲ. ತಂದೆಯು ತಿಳಿಸುತ್ತಾರೆ, ನೀವೇ ಈಗ ಪೂರ್ಣ 84 ಜನ್ಮವನ್ನು ತೆಗೆದುಕೊಂಡಿದ್ದೀರಾ. ನೀವೀಗ ಮೇಲೆ ಹೋಗಬೇಕಾಗಿದೆ. ಇದು ಬಹಳ ಸಹಜವಾದ ಮಾತುಗಳಾಗಿವೆ. ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಕಲ್ಪಕಲ್ಪವು ತಿಳಿದುಕೊಳ್ಳುತ್ತೀರಾ. ತಂದೆಯು ನೆನಪು ಪ್ರೀತಿಯನ್ನು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಕೊಡುತ್ತಾರೆ. ಯಾರು ಸರ್ವಿಸ್ನಲ್ಲಿದ್ದಾರೆಯೋ ಅವರಿಗೆ ಹೆಚ್ಚು ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ, ನಾನು ತಂದೆಯ ಹೃದಯವನ್ನು ಹೇರಿದ್ದೇನೆಯೇ? ಮಾಲೆಯ ಮಣಿಯಾಗಲು ಸಾಧ್ಯವೇ? ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ಅವಶ್ಯವಾಗಿ ತಲೆಬಾಗುವರು. ಆದ್ದರಿಂದ ಮಕ್ಕಳು ಪುರುಷಾರ್ಥ ಮಾಡಲಿ ಎಂದು ತಂದೆಯು ತಿಳಿಸುತ್ತಾರೆ. ಆದರೆ ಡ್ರಾಮಾದಲ್ಲಿ ಪಾತ್ರವಿಲ್ಲ ಎಂದರೆ ಎಷ್ಟಾದರೂ ತಲೆಕೆಡಿಸಿಕೊಳ್ಳಲಿ, ಅವರು ಮೇಲೆ ಬರಲು ಸಾಧ್ಯವಿಲ್ಲ. ಯಾವುದಾದರೊಂದು ಗ್ರಹಚಾರವು ಅವರಿಗೆ ಕುಳಿತು ಬಿಡುತ್ತದೆ. ದೇಹದ ಅಭಿಮಾನದಿಂದಲೇ ಮತ್ತೆಲ್ಲ ವಿಕಾರಗಳು ಬರುತ್ತವೆ. ಮುಖ್ಯ ಎಂದರೆ ಕಠಿಣ ಕಾಯಿಲೆಯು ಅದು ದೇಹದ ಅಭಿಮಾನದ ಕಾಯಿಲೆಯಾಗಿದೆ. ಸತ್ಯಯುಗದಲ್ಲಿ ದೇಹಾಭಿಮಾನದ ಹೆಸರು ಇರುವುದಿಲ್ಲ. ಅಲ್ಲಿ ನಿಮ್ಮದು ಪ್ರಾರಬ್ಧವಿರುತ್ತದೆ. ಇದನ್ನು ತಂದೆಯು ಇಲ್ಲಿ ತಿಳಿಸಿಕೊಡುತ್ತಾರೆ. ಅಂದರೆ ಸಂಗಮಯುಗದಲ್ಲಿ ತಿಳಿಸಿಕೊಡುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಶ್ರೀಮತವನ್ನು ಮತ್ಯಾರೂ ಕೊಡುವುದಿಲ್ಲ. ಇದು ಮುಖ್ಯ ಮಾತಾಗಿದೆ. ಅಂದಾಗ ಇದನ್ನು ಬರೆಯಿರಿ. ನಿರಾಕಾರ ಭಗವಂತನು ತಿಳಿಸುತ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಎಂದು ತಂದೆ ಹೇಳುತ್ತಾರೆ ಎಂದು ಹೇಳಿ. ತಮ್ಮ ದೇಹವನ್ನು ಸಹ ನೆನಪು ಮಾಡಿಕೊಳ್ಳಬೇಡಿ. ಹೇಗೆ ಭಕ್ತಿಯಲ್ಲಿಯೂ ಸಹ ಒಬ್ಬ ಶಿವನಿಗೆ ಪೂಜೆ ಮಾಡುತ್ತೀರಿ ಅಂದಾಗ, ಈಗ ಜ್ಞಾನವನ್ನು ಕೇವಲ ನಾನು ಮಾತ್ರವೇ ಕೊಡುತ್ತೇನೆ, ಉಳಿದೆಲ್ಲವೂ ಭಕ್ತಿಯಾಗಿದೆ. ಅವ್ಯಭಿಚಾರಿ ಜ್ಞಾನವು ನಿಮಗೆ ಒಬ್ಬ ಶಿವತಂದೆಯಿಂದ ಸಿಗುತ್ತದೆ. ಈ ಜ್ಞಾನ ಸಾಗರನಿಂದ ಜ್ಞಾನದ ರತ್ನಗಳು ಸಿಗುತ್ತಿವೆ. ಆ ಸ್ಥೂಲ ಸಾಗರದ ಮಾತಿಲ್ಲ. ಈ ಜ್ಞಾನ ಸಾಗರನು ನೀವು ಮಕ್ಕಳಿಗೆ ಜ್ಞಾನದ ರತ್ನಗಳನ್ನು ಕೊಡುತ್ತಾರೆ. ಇದರಿಂದ ನೀವು ದೇವತೆಗಳಾಗುತ್ತಿದ್ದೀರಾ. ಶಾಸ್ತ್ರಗಳಲ್ಲಿ ಏನೇನೋ ಬರೆದಿಟ್ಟಿದ್ದಾರೆ. ಸಾಗರದಿಂದ ದೇವತೆಗಳು ಹೊರಬಂದರು ಮತ್ತೆ ರತ್ನಗಳನ್ನು ಕೊಟ್ಟರು ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ನೀವು ಜ್ಞಾನಸಾಗರನ ಮಕ್ಕಳಿಗೆ ಜ್ಞಾನದ ರತ್ನಗಳನ್ನು ಕೊಡುತ್ತಾರೆ. ನೀವು ಜ್ಞಾನ ರತ್ನಗಳನ್ನು ಆರಿಸಿಕೊಳ್ಳುತ್ತೀರಾ. ಮೊದಲು ನೀವು ಕಲ್ಲುಗಳನ್ನು ಆರಿಸಿಕೊಳ್ಳುತ್ತಾ ಬಂದಿದ್ದಂತಹವರು. ಆದ್ದರಿಂದ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದೀರಾ. ಈಗ ರತ್ನಗಳನ್ನು ಆರಿಸುವುದರಿಂದ ನೀವು ಪಾರಸ ಬುದ್ಧಿಯವರಾಗಿ ಬಿಡುತ್ತೀರಾ. ಪಾರಸನಾಥರಾಗುತ್ತೀರಲ್ಲವೇ? ಈ ಪಾರಸನಾಥರು ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದಂತಹವರು. ಭಕ್ತಿ ಮಾರ್ಗದಲ್ಲಂತೂ ಅನೇಕ ಹೆಸರುಗಳಿವೆ. ಅನೇಕ ಚಿತ್ರಗಳನ್ನು ಮಾಡಿಟ್ಟಿದ್ದಾರೆ. ವಾಸ್ತವದಲ್ಲಿ ಲಕ್ಷ್ಮೀ ನಾರಾಯಣ ಅಥವಾ ಪಾರಸನಾಥ ಎರಡೂ ಒಂದೇ ಮಾತಾಗಿದೆ. ನೇಪಾಳದಲ್ಲಿ ಪಶುಪತಿನಾಥನ ಮೇಳವಾಗುತ್ತದೆ. ಅವರು ಪಾರಸನಾಥನೇ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ
ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಕಡೆಯಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸ್: ತಂದೆಯು ಯಾವ ಜ್ಞಾನ ರತ್ನಗಳನ್ನು ನೀಡುತ್ತಿದ್ದಾರೆಯೋ ಅವನ್ನು ಆರಿಸಿಕೊಳ್ಳಬೇಕಾಗಿದೆ, ಕಲ್ಲುಗಳನ್ನು ಆರಿಸಿಕೊಳ್ಳಬಾರದು. ದೇಹದ ಅಭಿಮಾನದ ಕಠಿಣ ಕಾಯಿಲೆಯಿಂದ ಸ್ವಯಂಗೆ ಸ್ವಯಂ ಪಾರು ಮಾಡಿಕೊಳ್ಳಬೇಕಾಗಿದೆ. ಎರಡನೇ ಪಾಯಿಂಟ್ಸ್: ತಮ್ಮ ಬ್ಯಾಟರಿಯನ್ನು ಫುಲ್ ಚಾರ್ಜ್ ಮಾಡಿಕೊಳ್ಳಲು ಪವರ್ ಹೌಸ್ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ. ಆತ್ಮಾಭಿಮಾನಿಗಳಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು, ನಿರ್ಭಯರಾಗಿರಬೇಕಾಗಿದೆ. ವರದಾನ: ಸರ್ವ ಸಂಬಂಧ ಮತ್ತು ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗುವಂತಹ ಸಂಪೂರ್ಣ ಮೂರ್ತಿಗಳಾಗಿ. ವರದಾನದ ವಿಶ್ಲೇಷಣೆ: ಸಂಗಮಯುಗದಲ್ಲಿ ವಿಶೇಷ ಸರ್ವ ಪ್ರಾಪ್ತಿಗಳಲ್ಲಿ ಸ್ವಯಂನನ್ನ ಸಂಪನ್ನರನ್ನಾಗಿ ಮಾಡಿಕೊಳ್ಳಬೇಕು. ಇದರಿಂದ ಸರ್ವ ಖಜಾನೆ, ಸರ್ವ ಸಂಬಂಧ, ಸರ್ವ ಗುಣ ಮತ್ತು ಕರ್ತವ್ಯವನ್ನು ಎದುರಿಗೆ ಇಟ್ಟುಕೊಂಡು ಚೆಕ್ ಮಾಡಿಕೊಳ್ಳಿ. ಎಲ್ಲ ಮಾತುಗಳಲ್ಲಿ ಅನುಭವಿ ಆಗಿರುವೇನಾ? ಒಂದು ವೇಳೆ ಯಾವುದಾದರೂ ಮಾತಿನ ಅನುಭವದಲ್ಲಿ ಕೊರತೆ ಇದ್ದಾಗ ಅದರಲ್ಲಿ ಸ್ವಯಂನನ್ನ ಸಂಪನ್ನ ಮಾಡಿಕೊಳ್ಳಬೇಕು. ಮೊದಲನೇದಾಗಿ ಒಂದು ಸಂಬಂಧ ಅಥವಾ ಗುಣದಲ್ಲಿಯೂ ಸಹ ಕೊರತೆ ಇದ್ದಲ್ಲಿ ಸಂಪೂರ್ಣ ಸ್ಟೇಜ್ ಅಥವಾ ಸಂಪೂರ್ಣ ಮೂರ್ತಿ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯ ಗುಣಗಳ ಅಥವಾ ತಮ್ಮ ಆದಿ ಸ್ವರೂಪದ ಗುಣಗಳ ಅನುಭವವನ್ನು ಮಾಡಿ, ಆಗ ಸಂಪೂರ್ಣ ದೇವತಾ ಮೂರ್ತಿಗಳಾಗುತ್ತೀರಾ. ಶ್ಲೋಗನ್: ಆವೇಶದಲ್ಲಿ ಬರುವುದು ಸಹ ಮನಸ್ಸಿನಲ್ಲಿ ಅಳುವುದಾಗಿದೆ. ಈಗ ಅಳುವಂತಹ ಫೈಲನ್ನು ಸಮಾಪ್ತಿ ಮಾಡಿ. ಓಂ ಶಾಂತಿ.